ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನಂತ ಸಹಜವಾಗಿ ಮಾತಾಡ್ತೀವಿ. ಸೊ ಉತ್ತರ ಕುಮಾರ ಇದೊಂದೇ ಸಂದರ್ಭದಲ್ಲಿ ಹಾಗೆ ನಡ್ಕೊಂಡ ಅಥವಾ ಅವನ ವ್ಯಕ್ತಿತ್ವವೇ ಹಾಗಿತ್ತಾ? ನಮಗೆ ಹೊರಗಡೆ ಸಿಕ್ಕಿರೋ ಉತ್ತರ ಕುಮಾರ ಬೇರೆ, ಮಹಾಭಾರತದ ಉತ್ತರ ಕುಮಾರ ಬೇರೆ. ನಾನು ಮಹಾವೀರ ಜಗತ್ತಿನಲ್ಲಿ ಅಂತ ಬಡಾಯಿ ಕೊಚ್ಚಿಕೊಳ್ಳುವನು ಅಂತ ಮಾಡಿದ್ದೀವಿ. ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲು ಸತ್ತ ಮಹಾವೀರ ಅವನೇ. ಅವನಿಗೆ ಯುದ್ಧ ವಿದ್ಯೆ ಗೊತ್ತಿದೆ, ಯುದ್ಧ ಮಾಡುವವನೇ. ನನ್ನೊಬ್ಬನಿಗೆ ಎದುರಿಸೋಕ್ಕಾಗಲ್ಲ ಅಂತ ಗೊತ್ತಿರಬೇಕಿತ್ತು ಅವನಿಗೆ. ಉತ್ತರ ಕುಮಾರ ಇಷ್ಟು ಹೇಳಿದ್ರೆ ಸಾಕು, ನಮ್ಗೆ ಅರ್ಥ ಆಗತ್ತೆ. ಕರ್ಣ ಅರ್ಜುನನನ್ನು ಸೋಲಿಸ್ದ ಅಂತ ಕೆಲವರು ವಾದಗಳಿದ್ದಾವೆ, ಇಲ್ಲ ಅರ್ಜುನ ಕರ್ಣನನ್ನು ಸೋಲಿಸ್ದ ಅಂತ. ಇಲ್ಲ, ಅರ್ಜುನ ರೀತಿಯ ವಾದಗಳು ಯಾಕೆ ಕುಟ್ಕೊಂತ ವಾದಗಳು? ಅರ್ಜುನನೇ ಕರ್ಣನನ್ನು ಸೋಲಿಸಿದ್ದು ಇಲ್ಲಿ. ಯಾಕೆಂದ್ರೆ ಈ ಮಾತು 18 ದಿನದ ಯುದ್ಧದಲ್ಲಿ ಹಲವು ಸಲ ಬರುತ್ತೆ. ನಾನು ಅರ್ಜುನನನ್ನು ಕೊಲ್ತೀನಿ, ಸೋಲಿಸ್ತೀನಿ ಅಂತ ಕರ್ಣ ಎಷ್ಟು ಸಲ ಹೇಳ್ತಾನೋ ಅಷ್ಟೂ ಸಲ ಪಕ್ಕದಲ್ಲಿದ್ದ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಯಾರಾದರೂ ಒಬ್ರು ಹೇಳೇ ಹೇಳ್ತಾರೆ, ಸುಮ್ಮನೆ ಬಡಾಯಿ ಕೊಚ್ಚಬೇಡ. ಇವತ್ತು ಅವರು 11 ಅಕ್ಷೋಹಿಣಿ ಸೈನ್ಯ ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಅವತ್ತು ಒಬ್ಬನೇ ಬಂದಿದ್ದ ಅವನು ನಮ್ಮ ಎದುರಿಗೆ. ಅವನ ಜೊತೆಗೆ ಇನ್ನೊಬ್ಬ ಇಲ್ಲ, ಒಂದು ಸೈನಿಕ ಇಲ್ಲ. ನಮ್ಮ ಇಡೀ ಸೈನ್ಯ ಹೋಗಿನೇ ಅವನ ಹತ್ರ ಸೋತ್ಕೊಂಡ್ಬಂದಿದೆ. ಮೊದಲು ಸೋತವನೇ ನೀನು, ಸೋತು ಓಡಿದ್ದಿ ನೀನು ಅಲ್ಲಿಂದ. ಹಾಗಾಗಿ ನಿನಗೆ ಗೆಲ್ಲೋದಕ್ಕಾಗೋದಿಲ್ಲ ಅರ್ಜುನನನ್ನ ಅಂತ ಅವರೆಲ್ಲರೂ ಹೇಳ್ತಾ ಇರ್ತಾರೆ. ಹಾಗಾಗಿ ಸೋತಿದ್ದು ಕರ್ಣನೇ ಅಲ್ಲಿ, ಅರ್ಜುನ ಸೋತಿಲ್ಲ ಅಲ್ಲಿ. ಅದು ಯಾಕೆ ಕಥೆ ಹುಟ್ಕೊಂಡಿದೆ ಅಂದರೆ, ನಮ್ಮಲ್ಲಿ ಒಂದು ಕರ್ಣನನ್ನು ವಿಜೃಂಭಿಸುವ ಒಂದು ಕ್ರಮಗಳು ಅಂತ ಹುಟ್ಕೊಂಡಿದೆ. ಕರ್ಣನನ್ನು ಗ್ಲೋರಿಫೈ ಮಾಡುವ ಒಂದು ಪ್ರಯತ್ನ ಮೊದಲಿಂದ ನಡೆದಿದೆ. ಕರ್ಣ ಕೆಟ್ಟವನು, ಅವನು ಸರಿ ಇರಲಿಲ್ಲ ಅನ್ನೋ ತರಹ ಅಲ್ಲ. ನಮ್ಮ ಮಹಾಭಾರತ ರಾಮಾಯಣಗಳೆಲ್ಲ ಹೇಗೆ ಅಂದರೆ, ನಾವು ಹಿಂದೂ ಒಂದು ಸಲ ನಾವು ಮಾತಾಡ್ಕೊಂಡ್ವಿ ಅದನ್ನ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ವ್ಯಕ್ತಿಗಳನ್ನು ಹೇಳಲ್ಲ ಅವರು. ಹೌದು, ಗ್ರೇ ಶೇಡ್ ಅಂತೀವಲ್ಲ, ಹಾಗಂದ್ರೆ ಒಬ್ಬ ವ್ಯಕ್ತಿಯಲ್ಲಿರುವ ಕೆಡುಕನ್ನು ಒಳಿತನ್ನು ಎರಡನ್ನೂ ಹೇಳ್ತಾ ಹೋಗುತ್ತೆ. ಅದು ದುರ್ಯೋಧನನಲ್ಲೂ ಯಾವುದೋ ಒಳ್ಳೆಯದಿದ್ದರೆ ಅದನ್ನು ಹೇಳುತ್ತೆ ಅದು. ಅಥವಾ ಇವರಲ್ಲೂ ಒಂದು ಕೆಡಕಿದ್ರೆ, ಯಾರು ನಾವು ನಾಯಕರು ಅಂತ ಅಂತೀವೋ ಅವರಲ್ಲೂ ಏನೋ ಒಂದು ದೋಷವೋ ದೌರ್ಬಲ್ಯವೋ ಇದ್ರೆ ಅದನ್ನೂ ಹೇಳುತ್ತೆ ಅದು. ಕರ್ಣನನ್ನು ಮಹಾಭಾರತದಲ್ಲಿ ಕರ್ಣ ಎರಡೂ ಹೌದು. ಅವನು ಬಹಳ ಅತ್ಯುತ್ತಮ ವ್ಯಕ್ತಿತ್ವದ, ಬಹಳ ವೀರನಾದ, ಶೂರನಾದ ವ್ಯಕ್ತಿಯೂ ಹೌದು. ಜೊತೆಗೆ ಹಲವು ತಪ್ಪುಗಳನ್ನು ಮಾಡಿದ ವ್ಯಕ್ತಿಯೂ ಹೌದು ಅವನು. ಆದರೆ ಕೊನೆಗೆ ಒಂದು ಹಂತ ಏನಾಗೋಯಿತು ಅಂದರೆ, ಯಾವುದೋ ಕಾರಣಕ್ಕೆ ಕರ್ಣನನ್ನು ವಿಜೃಂಭಿಸುವ, ಗ್ಲೋರಿಫೈ ಮಾಡುವ ಪ್ರಯತ್ನಗಳು ನಡೀತಲ್ಲ. ಹಾಗೆ ಮಾಡ್ತಾ 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 ಮುಂದೆ ಹೋಗ್ತಾ ಏನಾದರೂ ಅಂದರೆ, ಅರ್ಜುನ್ಗಿಂತ ಕರ್ಣ ಸಮರ್ಥ, ಕರ್ಣಶೂರ, ಕರ್ಣವೀರ ಅಂತ ಹೇಳೋದಕ್ಕೆ ಹೋದರು. ಅರ್ಜುನನಿಗಿಂತ ಕರ್ಣ ವೀರನಲ್ಲ ಅನ್ನೋದಕ್ಕರ್ಥ ಕರ್ಣ ವೀರನಲ್ಲ ಅಂತಲ್ಲ, ಕರ್ಣ ಶೂರನಲ್ಲ ಅಂತಲ್ಲ. ಅವತ್ತಿಗೊಂದು ಟಾಪ್ 10 ಅಂತ ಏನಾದರೂ ಮಾಡೋದಕ್ಕೆ ಹೋದರೆ ಅಲ್ಲಿ ಕರ್ಣ ಇದ್ದಾನೆ. ಟಾಪ್ 5 ಅಂತ ಮಾಡೋದಕ್ಕೆ ಹೋದರೂ ಕರ್ಣ ಇದ್ದಾನೆ ಅಲ್ಲಿ. ಈಗ ಒಬ್ಬ ಅರ್ಜುನ, ಒಬ್ಬ ಕೃಷ್ಣ, ಅಥವಾ ಒಬ್ಬ ಪ್ರದ್ಯುಮ್ನ, ಒಬ್ಬ ಸಾತ್ಯಕಿ, ಒಬ್ಬ ದುರ್ಯೋಧನ, ಒಂದು ಭೀಷ್ಮ, ಒಬ್ಬ ದ್ರೋಣ, ಒಬ್ಬ ಕರ್ಣ, ಒಬ್ಬ ಅಶ್ವತ್ಥಾಮ, ಒಬ್ಬ ಕೃಪ, ಹೀಗೆ ಒಬ್ಬ ಶಲ್ಯ, ಹೀಗೆ ಆ ಕಾಲದವ್ರು ನೋಡಿದರೆ ಒಬ್ಬ ಜರಾಸಂಧ, ಹೀಗೆ ಪಟ್ಟಿ ಮಾಡಿದರೆ ಆ ಪಟ್ಟಿಯಲ್ಲಿ ಬರುವವನು ಅವನು. ಈಗ ಜರಾಸಂಧನಂತ ಅದ್ಭುತವಾದ ಒಬ್ಬ ಸಾಮರ್ಥ್ಯದ ಇವನಿದ್ದ ಮಹಾವೀರ. ಆ ಜರಾಸಂಧನನ್ನು ಸೋಲಿಸಿದವನು ಕರ್ಣ. ಅವನು ಒಬ್ಬನೇ ಹೋಗಿ ದಿಗ್ವಿಜಯ ಮಾಡ್ಕೊಂಬಂದವನು, ಅವನೇನು ಅಸಾಮಾನ್ಯ ಅವನು. ಅವನನ್ನು ಸೋಲಿಸೋದು ಅನ್ನೋದು ಸುಲಭ ಏನೂ ಆಗಿರಲಿಲ್ಲ. ಹಾಗಾಗಿ ಅವನು ಏನೂ ಅಲ್ಲ ಅಂತಲ್ಲ, ಆದರೆ ಅರ್ಜುನನನ್ನು ಮೀರಿಸಿದ ಅಂತ ಅಲ್ಲ ಅಂತ. ಅಲ್ಲಿ ಅರ್ಜುನನ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಿದ್ವು. ಆದರೆ ಕರ್ಣ ಪಂಥ ಅಂತ ಒಂದು ಹುಟ್ಟುಕೊಳ್ತಲ್ಲ, ಅದು ಅವ್ರಿಗೆ ಸಹಿಸೋಕ್ಕಾಗಲಿಲ್ಲ. ಹಾಗಾಗಿ ಏನು ಹೇಳೋದಕ್ಕೆ ಹೊರಟರು ಅಂದರೆ, ಕರ್ಣನೇ ಸೋಲಿಸದ ಅಂತ. ಈಗ ಇಸಮ್ ಅಂತವೆಲ್ಲ ಅದು ಬರಬಾರ್ದು. ಈಗ ನಾವೇ ಕುತ್ಕೊಂಡು ಮಾತಾಡ್ತಾ ಇರುವಾಗ, ಈಗ ನಾವು ಮಹಾಭಾರತ ಮಾಡುವ, ಮಹಾಭಾರತದಲ್ಲಿ ಏನು ಹೇಳಿದೆಯೋ ಅಷ್ಟೇ ಮಾತಾಡಬೇಕು. ಈಗ ಮಹಾಭಾರತದಲ್ಲಿ ಹಲವರು ಸೋತ ಕಥೆಗಳು ಬರುತ್ತೆ. ಸೋತರು ಅಂತಲೇ ಹೇಳ್ಬೇಕು. ಭೀಮ ಸೋತ ಅಂತ ಯಾವಾಗಲೂ ಹೇಳ್ತಾರೆ. ಕರ್ಣ ಭೀಮ ಯುದ್ಧ ಆಗುತ್ತೆ, ಭೀಮ ಸೋಲ್ತಾನೆ. 11-12 ಬಾರಿ ಕರ್ಣನನ್ನು ಸೋಲಿಸಿ ಕೊನೆಗೆ ಭೀಮ ಸೋಲ್ತಾನೆ ಒಂದು ಘಟ್ಟದಲ್ಲಿ. ಇಂಥದ್ದು ಬೇಕಷ್ಟಾಗಿದೆ. ಯುಧಿಷ್ಠಿರ ಪಲಾಯನ ಮಾಡ್ತಾನೆ, ದ್ರೋಣರ ಪಲಾಯನ ಮಾಡ್ತಾರೆ, ಏನೇನೋ ಆಗತ್ತೆ ಅಲ್ಲಿ. ಅದನ್ನು ಹಾಗೆಯೇ ಒಪ್ಕೋಬೇಕು ನಾವು ಅದರಲ್ಲಿ ವೀರ ಶೂರ ಅಂತ ನೋಡೋದಲ್ಲ ಅಂತ. ಕರ್ಣ ವೀರ ಶೂರನಲ್ವ ಅಂದರೆ ಕರ್ಣ ವೀರ ಶೂರನ್ ಹೌದು, ಆದರೆ ಸೋತಿದ್ದಿಲ್ವಾ ಅಂದರೆ ಸೋತಿದ್ದಿದೆ. ಈಗ ಗಂಧರ್ವರು ದುರ್ಯೋಧನನ್ನ ಹಿಡಿದು ಬಿಟ್ಟಿದ್ರು, ಬಂಧಿಸಿದ್ರು, ಕರ್ಣ ಓಡೋಗ್ಬಿಡ್ತಾನೆ ಅವಾಗ. ಅದರರ್ಥ ಕರ್ಣ ಸಣ್ಣವ ಅಂತೇನೂ ಅಲ್ಲ, ಅದು ಆ ಸನ್ನಿವೇಶ ಸಂದರ್ಭ, ಅವನು ಸೋತಿದ್ದ ಹೋದ ಅಂತ. ಹಾಗಾಗಿ ಕರ್ಣ ಹಲವು ವಿಷಯಗಳಲ್ಲಿ ದೊಡ್ಡವನೇ. ದಾನ ಅನ್ನೋದ್ರಲ್ಲಿ ಅವನಂತ ದಾನಿ ಒಬ್ಬ ಇಲ್ಲ, ಅವನಂತ ಉದಾರಿ ಇನ್ನೊಬ್ಬ ಇಲ್ಲ. ಅವನು ಶತ್ರು ಅಂತ ಭಾವಿಸಿದ್ದ ಅರ್ಜುನನನ್ನು. ಅರ್ಜುನನ ತಂದೆ ಇಂದ್ರನೇ ಬ್ರಾಹ್ಮಣನ ವೇಷದಲ್ಲಿ ಬಂದು ತನ್ನ ಕರ್ಣಕುಂಡಲಗಳನ್ನು ಕೇಳ್ತಾ ಇದ್ದಾನೆ ಅಂತ ತನ್ನ ತಂದೆ ಸೂರ್ಯ ಹೇಳಿದಾಗಲೂ
ಅಂದರೆ ಇದು ತನ್ನನ್ನು ಸಂಹರಿಸೋದಕ್ಕೆ ಮಾಡ್ತಾ ಇರುವ ತಂತ್ರ ಅಂತ ಗೊತ್ತಿದ್ದಾಗಲೂ ಅವುಗಳನ್ನು ಕೊಟ್ಟಿದ್ದಾನೆ ಅವನು. ಅದು ಅವನ ದಾನಶೂರತೆ, ದಾನಶೀಲತೆ ಅನ್ನೋದು ದಾನಶೂರತೆ ಅಂತ ಕರಿಬೇಕು. ಅಂಥ ದಾನಿ ಅವನು. ಆಮೇಲೆ ತುಂಬ ಸಲ ಕಾಣಿಸುತ್ತೆ ಅವನು ವಿವೇಕಿಯಾಗಿ ವರ್ತಿಸಿದ್ದಾನೆ. ಹಾಗಾಗಿ ಕರ್ಣ ಎರಡೂ ಅಂಶಗಳು ಇರುವಂಥ ಮನುಷ್ಯ ಅವನು. ಸ್ವತಃ ದುಷ್ಟ ಅಲ್ಲ, ಆದರೆ ದುರ್ಯೋಧನ ಪರಿಪೂರ್ಣ ಅವನ ಬದುಕಿನಲ್ಲಿ ಏನು ಅಂದರೆ ದುರ್ಯೋಧನ ಮಾತ್ರ. ದುರ್ಯೋಧನಿಗಾಗಿ ಏನು ಬೇಕಾದ್ರೂ ಮಾಡ್ತಾನೆ. ವ್ಯಕ್ತಿಗತವಾಗಿ ಅಂದರೆ ವ್ಯಕ್ತಿಗತವಾಗಿ ಅವನಿಗೇನು ಆಸೆ ಆಕಾಂಕ್ಷೆಗಳೇ ಇಲ್ಲದೆ ಇರುವಂತೆ ಬದುಕುತ್ತಾನೆ. ಆದರೆ ಇದನ್ನು ನಾವು ಕರ್ಣನ ಬಗ್ಗೆ ಹೇಳುವಾಗ ಇದನ್ನೇ ಕಟ್ಟಿಕೊಡಬೇಕು. ಎಲ್ಲಿ ಕರ್ಣ ದೊಡ್ಡವ, ಎಲ್ಲಿ ಕರ್ಣ ಸಣ್ಣವನಾದ ಅಂತ ಕಟ್ಟಿಕೊಡ್ಬೇಕಲ್ವ. ಅದನ್ನು ಮಾಡದೇ ಇದ್ದಾಗ ಈ ಥರ ಕಥೆಗಳು ಹುಟ್ಟಿಕೊಳ್ಳುತ್ತೆ. ಹಾಗಾಗಿ ಈ ಕಥೆಯಲ್ಲಿ ಅಂದರೆ ಈ ಘಟನೆಯಲ್ಲಿ, ಈ ಗೋಗ್ರಹಣದ ಘಟನೆಯಲ್ಲಿ ಅವರೆಲ್ಲರೂ ಸೋತಿದ್ದಾರೆ ಅನ್ನೋದಕ್ಕೆ ನಾವು ಆಗುವಲ್ಲ ಅರ್ಥ. ಈಗ ಯುದ್ಧಗಳಲ್ಲಿ ಎಲ್ಲರೂ ಯಾವುದೋ ಒಂದು ಸನ್ನಿವೇಶದಲ್ಲಿ ಸೋಲ್ತಾರೆ. ಇಡೀ ಮಹಾಭಾರತದಲ್ಲಿ ಒಮ್ಮೆಯೂ ಸೋಲದೇ ಇರುವವನು ಅಂತ ಕಾಣಿಸಿಕೊಳ್ಳೋದು ಅರ್ಜುನ ಮಾತ್ರ. ಮತ್ತು ಎಲ್ಲರೂ ಸೋಲ್ತಾರೆ, ಒಂದಲ್ಲ ಒಂದು ಸಲ ಸೋಲ್ತಾರೆ, ಹಿಂದಿರುಗುತ್ತಾರೆ, ಓಡೋಗುತ್ತಾರೆ, ಏನೋ ಆಗತ್ತೆ. ಅದು ಯಾರಿಗೂ ಬಿಟ್ಟಿದ್ದಲ್ಲ. ಭೀಷ್ಮ ಸೋತಿಲ್ಲ, ಅರ್ಜುನ ಸೋತಿಲ್ಲ, ದ್ರೋಣರು ಒಂದೆರಡು ಸಲ ಹಿಮ್ಮೆಟ್ಟಿರೋದು ಅಂತ ಕಾಣಿಸುತ್ತೆ. ಹಾಗಾಗಿ ಅದೆಲ್ಲ ಸಹಜ. ಅದು ಆ ಸನ್ನಿವೇಶಗಳಲ್ಲಿ ಎಂಥ ಶೂರನಿದ್ರೂ ಆಗತ್ತೆ ಅದು. ಆದರೆ ಅದನ್ನಿಟ್ಕೊಂಡು ಅವನು ಶೂರ ಅಲ್ಲ ಅಂತಲೂ ಏನೂ ಅಲ್ಲ. ಇಲ್ಲಿ ಅರ್ಜುನನ ಕೈ ಮೇಲಾಗಿದೆ. ಮೊದಲನೇ ಸುತ್ತಲ್ಲೂ, ಎರಡನೇ ಸುತ್ತಲ್ಲೂ. ಮೂರನೇ ಸುತ್ತಲ್ಲಿ ಇವರೇನು ಯುದ್ಧ ನಿಲ್ಲಿಸಿರಲಿಲ್ಲ, ಯುದ್ಧ ಮುಗಿಸಿರಲಿಲ್ಲ. ಪ್ರಸ್ವಾಪನಾಸ್ತ್ರದಿಂದ ಅರ್ಜುನ ಯುದ್ಧ ಮುಗಿಸಿದ್ದಾನೆ. ಯುದ್ಧ ಕಂಟಿನ್ಯೂ ಮಾಡ್ತಾ ಇದ್ರು ಇವರು. ಸಂಮೋಹನಾಸ್ತ್ರ ಅಂದ್ರೆ ಅದೇನೆ ನಿದ್ದೆ ಬರೆಸಿದ್ದು. ಅಂದರೆ ಈಗ ಯುದ್ಧ ಎಲ್ಲಿಗೆ ನಿಲ್ಲಬೇಕು? ಈಗ ಇವರು ಸಾಯಬೇಕು, ಇಲ್ಲ ಅರ್ಜುನ ಸಾಯಬೇಕು, ಆವಾಗಲ್ವ ಯುದ್ಧ ನಿಲ್ಲೋದು. ಇಲ್ಲದಿದ್ರೆ ಬಿಡಲ್ಲ ಅವರು. ಈಗ ಅರ್ಜುನನಿಗೆ ಏನು ಅಂದರೆ ಅಲ್ಲಿವರೆಗೆ ತಗೊಂಡೋಗೋಕ್ಕಾಗಲ್ಲ ಯುದ್ಧವನ್ನು. ಅವರಿಗೆ ಅದು ಅನಿವಾರ್ಯ ಇದೆ. ಎದುರು ಯಾರೊಬ್ಬ ಬಂದು ಸೋಲಿಸ್ತಾನೆ ಅಂದರೆ ಅವ್ರು ಬಿಡೋಕ್ಕೆ ಸಿದ್ಧರಿಲ್ಲ. ಅರ್ಜುನನಿಗೆ ಗೊತ್ತು ಇದನ್ನು ಅಲ್ಲಿಗೆ ತಗೊಂಡೋಗ್ಬಾರದು ಅಂತ. ಅದಕ್ಕೆ ಅವನು ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ನಿಲ್ಲಿಸೋದಕ್ಕೆ ಮೋಹನಾಸ್ತ್ರವನ್ನು ಉಪಯೋಗಿಸಿದ ಅವನು. ಅಂದರೆ ಇಲ್ಲಿ ನೀವು ಮಾತಾಡುವಾಗ ಉತ್ತರ ಕುಮಾರನ ಬಗ್ಗೆ ಮಾತಾಡಿದ್ರಿ. ನಾವು ಸಹಜವಾಗಿ ನಾವು ಈಗಿನ ಸಂದರ್ಭದಲ್ಲೂ ಮಾತಾಡ್ತೀವಿ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನಂತ ಸಹಜವಾಗಿ ಮಾತಾಡ್ತೀವಿ. ಸೊ ಉತ್ತರ ಕುಮಾರ ಇದೊಂದೇ ಸಂದರ್ಭದಲ್ಲಿ ಹಾಗೆ ನಡ್ಕೊಂಡ, ಅಥವಾ ಅವನ ವ್ಯಕ್ತಿತ್ವವೇ ಹಾಗಿತ್ತಾ? ಉತ್ತರ ಕುಮಾರನ ವ್ಯಕ್ತಿತ್ವವೇ ಆಗಿತ್ತು ಅಂದರೆ ಪುಕ್ಕಲು ಅಂತನೋ, ಅಂದರೆ ಯಾವುದಕ್ಕೂ ಮುಂದೆ ಬರದೇ ಇರುವಂತಹ ಅಥವಾ ಬಡಾಯಿ ಕೊಚ್ಚಿಕೊಳ್ಳುವಂಥ ಈ ಥರದ ವ್ಯಕ್ತಿತ್ವ ಮುಂಚೆಯಿಂದನೂ ಆ ಥರ ಹಾಗೆ ಇತ್ತಾ, ಹೇಗೆ ಅಂತ ಉತ್ತರ ಕುಮಾರ ಅಂದರೆ? ಉತ್ತರ ಕುಮಾರ ನಮಗೆ ಹೊರಗಡೆ ಸಿಕ್ಕಿರೋ ಉತ್ತರ ಕುಮಾರ ಬೇರೆ, ಮಹಾಭಾರತದ ಉತ್ತರ ಕುಮಾರ ಬೇರೆ, ವ್ಯತ್ಯಾಸ ಇದೆ. ಹೊರಗಡೆ ಅವನನ್ನು ಏನು ಮಾಡಿದ್ದೀವಿ ಅಂದರೆ ಅವನಿಗೆ ಯುದ್ಧ ಗೊತ್ತಿಲ್ಲ, ಅವನು ಯಾವ ಯುದ್ಧವನ್ನೂ ಮಾಡಿಲ್ಲ, ಯುದ್ಧ ಮಾಡುವವನೇ ಅಲ್ಲ, ವೀರಶೂರ ಏನೂ ಅಲ್ಲ. ಆದರೆ ತಾನು ಮಹಾವೀರ ಜಗತ್ತಿನಲ್ಲಿ ಅಂತ ಬಡಾಯಿ ಕೊಚ್ಚಿಕೊಳ್ಳುವನು ಅಂತ ಮಾಡಿದ್ದೀವಿ. ಅಂತಹ ವ್ಯಕ್ತಿತ್ವ ಕಂಡಾಗಲ್ಲ ಉತ್ತರ ಕುಮಾರ ಅಂತ ಹೇಳ್ಕೊಂಬಂದಿದ್ದೀವಿ. ಅಂಥವ್ರು ಯಾರು ಕಂಡ್ರು ಉತ್ತರ ಕುಮಾರ ಅಂತ ಹೇಳ್ಕೊಂಬಂದಿದ್ದೀವಿ. ಉತ್ತರ ಕುಮಾರ ಇಷ್ಟು ಹೇಳಿದ್ರೆ ಸಾಕು, ನಮ್ಗೆ ಅರ್ಥ ಆಗತ್ತೆ ಇವನು ಇಷ್ಟೇನೆ ಅಂತ, ಬೊಗಳೆ ಬಿಡ್ತಾನೆ ಅಷ್ಟೇ ಅಂತ. ಅಲ್ಲಿ ಇಷ್ಟಲ್ಲ ಅವನಿಗೆ ಯುದ್ಧ ವಿದ್ಯೆ ಗೊತ್ತಿದೆ, ಯುದ್ಧ ಮಾಡುವವನೇ. ಅವನು ಕುರುಕ್ಷೇತ್ರ ಯುದ್ಧಕ್ಕೆ ಬಂದಿದ್ದಾನೆ. ಕುರುಕ್ಷೇತ್ರ ಯುದ್ಧಕ್ಕೆ ಬಂದಿದ್ದಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲು ಸತ್ತ ಮಹಾವೀರ ಅವನೇ. ಅಲ್ಲಿ ಯುದ್ಧ ಮಾಡಿದ್ದಾನೆ ಅವನು. ಮತ್ತು ಯುದ್ಧ ಗೊತ್ತಿದೆ. ಇಲ್ಲಿ ಅವನು ಸ್ವಲ್ಪ ಬಡಾಯಿ ಕೊಚ್ಚಿದ್ದಾನೆ ಅಲ್ಲಿ. ಈಗ ಅವನಿಗೇನು ಬೇಕಿತ್ತು ಅಂತ ಅಂದರೆ, ಇಡೀ ಸೇನೆ ಆ ಕಡೆ ಹೋಗಿದೆ ತ್ರಿಗರ್ತರು ದಾಳಿ ಮಾಡಿದಾಗ. ಈಗ ಇಡೀ ಕುರುಕುಲದ ಸೇನೆ ಬಂದಾಗ ನನ್ನೊಬ್ಬನಿಗೆ ಎದುರಿಸೋಕ್ಕಾಗಲ್ಲ ಅಂತ ಗೊತ್ತಿರಬೇಕಿತ್ತು ಅವನಿಗೆ. ರಾಜರುಗಳಿಗೆ ಗೊತ್ತಿರುತ್ತೆ. ಈಗ ಉದಾಹರಣೆಗೆ, ಈಗ ದುರ್ಯೋಧನನ ಮೇಲೆ ಯುದ್ಧ ಮಾಡಬೇಕು ಅನಿವಾರ್ಯ ಅಂತ ಬಂದಾಗ, ನನಗೆ ಶಕ್ತಿ ಇದೆ ನಾನೇ ಮಾಡಿಬಿಡ್ತೀನಿ ಅಂತ ಅರ್ಜುನನೋ ಭೀಮನೋ ಹೊರಟ್ರ ಅಂದರೆ ಹೊರಡಲಿಲ್ಲ. ಅವ್ರು ಸೈನ್ಯ ಸಂಗ್ರಹ ಮಾಡಿಕೊಂಡ್ರು. ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯವೋ ಅಷ್ಟು ಸೇನೆ, ಅದು 7 ಅಕ್ಷೌಹಿಣಿ ಆಯಿತು, ಅವನಿಗೆ 11 ಅಕ್ಷೌಹಿಣಿ ಆಯಿತು. ಆದರೆ ಯುದ್ಧದ ಕ್ರಮ ಹೇಗೆ ಅಂತ ಅಂದರೆ, ಶತ್ರುವನ್ನು ಅಂಡರ್ ಎಸ್ಟಿಮೇಟ್ ಮಾಡಲ್ಲ ಅವರು. ತಾವು ಶಕ್ತಿಶಾಲಿಗಳಾಗಿದ್ದಾಗಲೂ ಶತ್ರುವಿನ ಒಟ್ಟು ಸಾಮರ್ಥ್ಯ ಎಷ್ಟು ಅಂತ ನೋಡಿಯೇ ನೋಡ್ತಾರೆ ಅವರು. ಇವನಿಗೆ ಅದು ಇರಲಿಲ್ಲ. ಈಗ ಅವನು ಆ ಸಮಯದಲ್ಲಿ ಯುದ್ಧಕ್ಕೆ ಹೋಗಬಾರ್ದಾಗಿತ್ತು. ಅವನು ಅಲ್ಲಿಗೆ ಸೂಚನೆ ಕಳಿಸ್ಬೇಕು, ಈ ಕಡೆಯೂ ದಾಳಿಯಾಗಿದೆ, ಅರ್ಧ ಸೇನೆ ಬರಬೇಕು ಅಂತಲೋ ಇನ್ನೇನೋ ಒಂದು ಆಗಬೇಕು. ಅದು ಮಾಡಲಿಲ್ಲ.
ಕೂತ್ಕೊಂಡು ನಾನೊಬ್ಬನೇ ಹೋಗುತ್ತೇನೆ ಮುಗಿಸಿಬಿಡ್ತೇನೆ ಅಂತ ಬಡಾಯಿ ಕೊಚ್ಚಿದ್ದ ಉದವನಲ್ಲಿ. ಅದು ಎಲ್ಲಿ ಅಂತಃಪುರದಲ್ಲಿ ಕೂತ್ಕೊಂಡು ಎಲ್ಲ ಸ್ತ್ರೀಯರೆದುರಿಗೆ ಸ್ವಲ್ಪ ಬಡಾಯಿ ಕೊಚ್ಚಿದ. ಅದನ್ನು ನಾವು ಹೊರಗಡೆ ತರುವಾಗ ನಮಗೆ ಇಲ್ಲಿ ಸುಮಾರು ಆ ಥರ ಕಾಣ್ತಾ ಇತ್ತು. ಆ ರೀತಿಯ ವ್ಯಕ್ತಿತ್ವಗಳು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ನಾವು ನೋಡ್ತಾನೆ ಇರ್ತೀವಿ ದಿನನಿತ್ಯ. ಡಾಳಾಗಿ ಕಾಣಿಸ್ತಾ ಇದ್ರು. ಅವಾಗ ನಮಗೆ ಉತ್ತರ ಕುಮಾರ ನೆನಪಾದ. ಹಾಗಾಗಿ ಮುಂದುವರೆದ ಉತ್ತರ ಕುಮಾರನ ಕಥೆ ಅತ್ಯಂತ ಪುಕ್ಕಲ ಮತ್ತು ಮಹಾವೀರ ಅಂತ ಮಹಾಶೂರ ಅಂತ ಅಂದುಕೊಳ್ಳುವವ ಅನ್ನೋ ತರಹದಲ್ಲಿ ಚಿತ್ರಿತ ಆಯಿತು. ಅಲ್ಲಿ ಅಷ್ಟೊಂದಿಲ್ಲ. ಮತ್ತು ಅರ್ಜುನನನ್ನು ಹೊರತುಪಡಿಸಿ ಈ ಭೀಷ್ಮ, ಕರ್ಣ, ದ್ರೋಣ, ಕೃಪಾ, ಅಶ್ವತ್ಥಾಮ, ದುರ್ಯೋಧನ ಎಲ್ಲ ಒಂದೇ ಸಲ ನಿಂತುಕೊಂಡ್ರೆ ಯಾರು ಒಬ್ಬನೇ ಹೋಗಿ ಎದುರಿಸೋಕೆ ಭಯ ಆಗದೆ ಇರುತ್ತೆ. ಹೌದು. ಸೊ ನಾವು ಉತ್ತರ ಕುಮಾರನ ವಿಚಾರ ಮಾತಾಡಿದ ನಂತರದಲ್ಲಿ ಬರುವಂಥದ್ದು ಉತ್ತರೆ ರಾಜಕುಮಾರಿಯ ವಿಚಾರ. ಸೊ ಉತ್ತರೆ ಬೃಹನ್ನಳೆಯಿಂದ ನಾಟ್ಯವನ್ನು ಕಲಿತಾ ಇದ್ಲು ಒಂದು. ಆದರೆ ಉತ್ತರೆ ಹೇಗೆ ಅರ್ಜುನನ ಮಗನನ್ನ ಮದುವೆಯಾದಳು, ಇದು ಹೇಗೆ ಒಂದು ರೀತಿಯ ಕುತೂಹಲ ಇರುವಂಥ ವಿಚಾರ. ಇದು ಹೇಗೆ ಸಾಧ್ಯ ಆಯಿತು ಅಂತ. ಅದು ಹೇಗಾಯಿತು ಅಂತ ಅಂದರೆ, ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಲ್ಲ, ಒಂದು ಕಡೆ ತ್ರಿಗರ್ತರನ್ನು ಅಲ್ಲಿ ಅವ್ರು ಗೆದ್ದರು, ಭೀಮನ ನೇತೃತ್ವದಲ್ಲಿ ಗೆದ್ದರು. ಅವ್ರು ಹಿಂದಿರುಗಿ ಬಂದರು. ಹಿಂದಿರುಗಿ ಬಂದಾಗ ಏನಾಗಿತ್ತು ಅಂತ ಅಂದರೆ, ಇಲ್ಲಿ ಈ ಕಡೆಯಿಂದ ಕುರುಸೇನೆ ಬಂದಾಳಿ ಮಾಡಿದೆ, ಉತ್ತರ ಹೋಗಿದ್ದಾನೆ ಅಂತ ಇವನಿಗೆ ಗೊತ್ತಾಯಿತು, ಹಿಂದಿರುಗಿ ಬಂದ ವಿರಾಟನಿಗೆ. ಆಗ ಯುಧಿಷ್ಠಿರ ಹೇಳ್ದ, ಇವನು ಚಿಂತೆ ಆಯ್ತು, ಈಗ ಒಬ್ಬನೇ ಮಗ ಅವ್ರನ್ನೆಲ್ಲ ಸೋಲ್ಸೋದು. ಅದಕ್ಕೆ ಅವನು ಯುಧಿಷ್ಠಿರ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ಸಾರಥಿಯಾಗಿ ಬೃಹನ್ನಳೆ ಹೋಗಿದಾನಲ್ಲ, ಗೆದ್ದು ಬರ್ತಾರೆ. ಅವನಿಗೆ ಸಿಟ್ಟು ಬಂದುಬಿಡುತ್ತೆ ವಿರಾಟನಿಗೆ. ಅಲ್ಲ, ನನ್ನ ಮಗ ಅಂಥ ದೊಡ್ಡ ಸೇನೆಯನ್ನು ಜಗತ್ಪ್ರಸಿದ್ಧ ವೀರರನ್ನು ಎದುರಿಸೋದಕ್ಕೆ ಏಕಾಂಗಿಯಾಗಿ ಹೋಗಿದ್ದಾನೆ, ಅವನ ಬಗ್ಗೆ ಮಾತಾಡೋದು ಬಿಟ್ಕೊಂಡು ಯಾರೋ ಬೃಹನ್ನಳೆ ನೃತ್ಯ ಕಲಿಸೋ ಟೀಚರ್ ಹೋಗಿದ್ದಾರೆ, ಗೆದ್ಕೊಂಬರ್ತಾರೆ ಅಂತೀಯಲ್ಲ ಅಂತ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಇಲ್ಲ ಅವನೇ ಯುದ್ಧ ಮಾಡ್ತಾನೆ, ಬೃಹನ್ನಳೆ ಗೆಲ್ತಾನೆ ಅಂತ. ಮತ್ತೆ ಅವನು ಯುಧಿಷ್ಠಿರ ಹೇಳ್ತಾನೆ, ಸಿಟ್ಟು ಬಂದು ಕೈಲಿದ್ದ ದಾಳದಿಂದ ಹೊಡೆದು ಬಿಡ್ತಾನೆ ಅವನಿಗೆ, ಕಂಕನಿಗೆ, ವಿರಾಟ. ದ್ರೌಪದಿ ಬಂದು ಇದನ್ನು ಹಿಡಿತಾಳೆ, ಆ ರಕ್ತ ಕೆಳಗೆ ಬೀಳದೇ ಇರೋ ಹಾಗೆ. ಅದು ಯುಧಿಷ್ಠಿರನಿಗೆ ಒಂದು ಇದಿರುತ್ತೆ, ಅವನು ರಕ್ತ ಕೆಳಗಡೆ ಬಿದ್ದರೆ ಯಾರು ಅದಕ್ಕೆ ಕಾರಣವೋ ಅವರು ಉಳಿಯೋದಿಲ್ಲ ಅನ್ನೋ ಥರ, ಅದು ಮಹಾವಿಪ್ಲವ ಆಗತ್ತೆ ಅಂತ, ಅವನ ಶಕ್ತಿ ಅಂಥದ್ದು ಅಂತ. ಅಷ್ಟಾಗ್ತಾ ಇದ್ದ ಹಾಗೇನೆ ಇವರು ಪ್ರವೇಶ ಮಾಡ್ತಾರೆ, ಯಾರೋ ಬೃಹನ್ನಳೆ ಮತ್ತು ಅರ್ಜುನ ಪ್ರವೇಶ ಮಾಡ್ತಾರೆ. ಅಲ್ಲಿ ಮುಗಿಸಿ ಅಂದರೆ ಗೆದ್ದ ನಂತರ ಆಗ ಇವನು ಮಗನನ್ನು ಹೊಗಳ್ತಾನೆ. ಆಗ ಮಗ ಹೇಳ್ತಾನೆ, ನಾನಲ್ಲ ಗೆದ್ದಿದ್ದು ಇವನು ಅಂತ ಹೇಳಿ, ಆಗ ಹೇಳ್ತಾನೆ ಇವರೆಲ್ಲ ಯಾರು ಅಂತ ಮಗ ತಂದೆಗೆ ಹೇಳ್ತಾನೆ. ಹಾಗಿದ್ರೆ ಅಷ್ಟೊತ್ತಿಗೆ ಅಜ್ಞಾತವಾಸ ಮುಗಿದಿರೋದ್ರಿಂದಾಗಿ ಇವರು ಅದನ್ನು ಅಜ್ಞಾತವಾಸ ಮುಗಿಸ್ತಾರೆ ಅಧಿಕೃತವಾಗಿ ಅಂತ. ಆಗ ಅವನಿಗೆ ಗೊತ್ತಾಗುತ್ತೆ, ಅವನಿಗೆ ಭಾಳ ಬೇಸರವೂ ಆಗುತ್ತೆ ವಿರಾಟನಿಗೆ, ಇಂಥವ್ರಿಗೆ ಹೀಗೆ ಮಾಡಿಬಿಟ್ನಲ್ಲ, ಭಾಳ ಗೌರವಿಸುವವನು ಇವರನ್ನು. ಇವ್ರು ಹೇಳ್ತಾರೆ, ಇಲ್ಲ ನೀನು ಆಶ್ರಯ ಕೊಟ್ಟೆ, ನಿನ್ನಿಂದಾಗ ಅಜ್ಞಾತವಾಸ ಮುಗೀತು ಅಂತೆಲ್ಲ ಹೇಳ್ತಾರೆ. ಹೀಗೆ ಒಂದು ಇದು ಬರುತ್ತಲ್ಲ, ಆಗ ವಿರಾಟ ಹೇಳ್ತಾನೆ, ಇಲ್ಲ ಅದು ನಿಮ್ಮನ್ನೆಲ್ಲ ಸರಿ ನೋಡ್ಕೊಳ್ಳಿಲ್ಲ, ಇದಾಯಿತು. ಅದಕ್ಕೆ ನನಗೊಂದು ಅನ್ನಿಸ್ತಾ ಇದೆ, ಏನಂದರೆ ಬೃಹನ್ನಳೆಯಾಗಿ ಅರ್ಜುನ ಅಂತಃಪುರದಲ್ಲಿದ್ನಲ್ಲ, ಉತ್ತರೇ ಅವನು ಬಹಳ ಆತ್ಮೀಯರಾಗಿದ್ದರು. ಈಗ ಒಂದು ನೃತ್ಯ ಶಿಕ್ಷಕನಾಗಿ ಹೋಗೋದು ಬೇರೆ, ರಾಜಕುಮಾರಿಯ ಆತ್ಮೀಯತೆ ಗಳಿಸ್ಕೊಳ್ಳೋದು ಅನ್ನೋದು ಬೇರೆ. ಅದೇನಾಗ್ಬಿಟ್ಟಿತ್ತು ಅಂದರೆ, ಅವಳು ಇವನನ್ನು ಬಹಳ ಹಚ್ಚಿಕೊಂಡಿದ್ಲು, ಉತ್ತರೆ ಬೃಹನ್ನಳೆಯನ್ನು ಬಹಳ ಹಚ್ಚಿಕೊಂಡಿದ್ಲು ಅವಳು. ಇವನು ಅವಳನ್ನು ಅಷ್ಟೇ ವಿಶ್ವಾಸದಿಂದ ನೋಡಿದ್ದ, ಆತ್ಮೀಯತೆಯಿಂದ ನೋಡಿದ್ದ ಅರ್ಜುನ. ಅದು ಗೊತ್ತಿತ್ತಲ್ಲ, ಸಹಜವಾಗಿ ಕ್ಲೋಸ್ ಆಗಿದ್ದಾರೆ ಅಂತ ಗೊತ್ತಿತ್ತಲ್ಲ. ಆಗ ಬೇರೆ ಯಾವ ಭಾವನೆಗಳು ಇಲ್ಲದೆ, ಬೇರೆ ಯಾವ ಭಾವನೆ ಇಲ್ಲ. ರಾಜಕುಮಾರಿಗೆ ಅವನ ಪುರುಷ ಏನೋ ಅಲ್ವಲ್ಲ, ಗುರು ಅಂತ. ಅರ್ಜುನನಿಗೆ ಶಿಷ್ಯ ಅಂತ, ಸಣ್ಣವಳು, ಪುಟ್ಟ ಹುಡುಗಿ ಕಲಿತಾ ಇದ್ಲು, ಇದಾಗಿದ್ಲಲ್ಲ ಅಷ್ಟೇ, ಮತ್ತೇನೋ ಭಾವನೆಗಳೆಲ್ಲ ಇಲ್ಲ. ವಿರಾಟನಿಗೆ ಏನನ್ನಿಸ್ತು ಅಂತ ಅಂದರೆ, ಇಷ್ಟು ಕ್ಲೋಸ್ ಆಗಿದಾರಲ್ವಾ, ನನ್ನ ಮಗಳನ್ನು ಅರ್ಜುನನಿಗೆ ಕೊಟ್ಟು ಬಿಡ್ತೀನಿ. ಇವತ್ತು ಸ್ವಲ್ಪ ನಮಗೆ ವಿಚಿತ್ರ ಅಂತ ಅನ್ಸತ್ತೆ. ಅಂದರೆ ಅರ್ಜುನ ಸಣ್ಣವನೇನಲ್ಲ ಆಗ, ಅವನ ಮಗ ಅಭಿಮನ್ಯು ವಿವಾಹಕ್ಕೆ ಸಿದ್ಧನಾಗಿದ್ದ. ಈಗ ಅಂಥ ವಯಸ್ಸಿನಲ್ಲಿ ಅಂದರೆ ಆಗ ಸ್ವಲ್ಪ ಎಲ್ಲ ಇತ್ತದು. ಹಾಗೇನು ಇತ್ತೀಚೆಗೆ ಈಗಲೂ ಇದೆ, ಈಗ ಇಲ್ವೇ ಇಲ್ಲ ಅಂತ ಹೇಳೋದು. ಹಾಗೆ ನೀವು ಹಣ ಇದ್ದವರೋ ಇನ್ನೊಂದು ಇದ್ದವರೋ, ವಯಸ್ಸಿಗೆ ಬಂದ ಮಗಳು ಇದ್ರೂ ಕೂಡ ಮದುವೆ ಆಗುವಂಥವ್ರು ಇದ್ದಾರೆ, ಸಹಜ. ಅದು ಅದೇನೋ ಇದಿಲ್ಲ, ಯಾವಾಗಲೂ ಇದೆ ಅದು.
ಅವನು ಹಾಗೆ ಹೇಳ್ತಾನೆ. ಆದರೆ ಅರ್ಜುನ ಹೇಳ್ತಾನೆ ಆಗ, ಇಲ್ಲ ನನಗೆ ಅವಳ ಬಗ್ಗೆ ಇರೋದು ಮಗಳು ಅನ್ನೋ ಭಾವ, ನಾನು ಇಲ್ಲಿದ್ದಷ್ಟು ಕಾಲ ಅವಳನ್ನು ಮಗಳಾಗಿ ನೋಡಿದ್ದೀನಿ, ಹಾಗಾಗಿ ನಾನು ಅವಳನ್ನು ವಿವಾಹ ಆಗೋದಕ್ಕಾಗೋದಿಲ್ಲ. ಆದರೆ ನನ್ನ ಮಗ ಅಭಿಮನ್ಯುವಿಗೆ ಅವಳನ್ನು ಕೊಡೋದಾದರೆ ತಂದುಕೊಳ್ಳೋದಕ್ಕೆ ಸಿದ್ಧ ಅಂತ ಹೇಳ್ತಾನೆ. ಓಕೆ. ಅರ್ಜುನ ಯುಧಿಷ್ಠಿರನು ಅದನ್ನೇ ಹೇಳ್ತಾನೆ, ಹಾಗೆ ಮಾಡ್ಬೋದು ಅಂತ. ವಿರಾಟ ಖುಷಿಯಿಂದ ಒಪ್ಕೋತಾನೆ. ಅವನಿಗೆ ಭಾಳ ಮುಖ್ಯವಾಗಿದ್ದ ಸಂಬಂಧ ಬೆಳೆಸಬೇಕು ಅಂತ ಅನ್ನೋದು, ಪಾಂಡವರ ಇವ್ರ ಜೊತೆಗೆ ಸಂಬಂಧ ಅನ್ನೋದು. ಅರ್ಜುನ ಅನ್ನೋದು ಬಂದಿದ್ದು ಯಾಕೆ ಅಂದರೆ ಜೊತೆಗಿದ್ನಲ್ಲ ಅಂತ. ಅಂದರೆ ಮೊದಲಿಂದ ಪಾಂಡವರ ಬಗ್ಗೆ ಇವನಿಗೂ ಸದ್ಭಾವನೆ ಇತ್ತು, ಅವರಿಗೂ ಇತ್ತು. ಆದರೆ ಈಗ ಬಹಳ ಹತ್ತಿರದವರಾಗ್ಬಿಟ್ರು. ಓಕೆ, ಹೌದು. ಗೊತ್ತಿಲ್ಲದೆ ಇದ್ದರೂ ಕೂಡ ಬಹಳ ಹತ್ತಿರದವರಾಗ್ಬಿಟ್ರಲ್ಲ, ಹಾಗಾಗಿ ಒಂದು ಸಂಬಂಧ ಮುಂದುವರಿಸೋದು ಅನ್ನೋದು ಬಂದಿದ್ದು ಸಹಜ, ಒಬ್ಬ ತಂದೆಗೆ ಬರುವಂಥದ್ದು. ಆದರೆ ರಾಜಕಾರಣದಲ್ಲಿ ಅದಕ್ಕೆ ಹಲವು ಅರ್ಥಗಳು ಇರುತ್ತೆ. ರಾಜಕಾರಣದಲ್ಲಿ ಸಂಬಂಧಗಳನ್ನು ಸುಲಭಕ್ಕೆ ಮಾಡೋದು. ಹೌದು ಹೌದು. ಈಗಿನೇ ನಾವು ನೋಡ್ತಾ ಇದ್ದೀವಿ, ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ಪಕ್ಷದಲ್ಲಿದ್ದವರು ಹೇಗೆ ಸಂಬಂಧಗಳನ್ನ ಹೌದು ಮಾಡ್ತಾರೆ, ಅದಾದ ನಂತರದಲ್ಲಿ ಅದರ ಉಪಯೋಗವನ್ನು ಹೇಗೆ ಪಡಿತಾರೆ ಇಬ್ಬರು ಹೇಗೆ ಪಡಿತಾರೆ ನಾವು ನೋಡಿದ್ದೀವಿ. ಕೃಷ್ಣ ಜರಾಸಂಧನನ್ನು ಕೃಷ್ಣನೇ ಕೊಲ್ಲಬಹುದಾಗಿತ್ತು, ಆದರೆ ಭೀಮನ ಕೈಯಲ್ಲಿ ಜರಾಸಂಧನನ್ನು ಕೊಲ್ಲಿಸ್ತಾನೆ. ಇದು ಯಾವ ಕಾರಣಕ್ಕಾಗಿ? ಜರಾಸಂಧ ಅನ್ನುವವನು ಒಬ್ಬ ಬಹಳ ಪ್ರಬಲನಾದ ರಾಜ. ಆ ಕಾಲದಲ್ಲಿ ನೋಡಬೇಕು ಅಂದರೆ ಅವನ ಮುತ್ಸದ್ದಿ ರಾಜಕಾರಣಿ. ಅವನದ್ದೇ ಒಂದು ಗುಂಪು ಮಾಡಿಕೊಂಡವನು 17 ಬಾರಿ ದಾಳಿ ಮಾಡ್ತಾನೆ. ನಿರಂತರ ಯುದ್ಧ ಅನ್ನೋದು ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಜರಾಸಂಧನ ಸಾವು ಬಂದಿಲ್ಲ,